ಯಾಕೆ ಇಬ್ರುನುವೆ ಹಿಂಗ್ ನೋಡ್ತಾ ಇದೀರ ನನ್ನ? ಅಂತದೇನಾಯ್ತು ಹಿಂಗ್ ನೋಡ್ತಾ ಇದೀರಲ್ಲ? ಏನಿಲ್ಲ, ಸುಮ್ಕೇನಿಯ ನೋಡ್ತಾ ಇದೀವಿ ಅಷ್ಟೇನಿಯ. ಪಾಸ್ ಆಗಿದ್ಯೋ ಎಕ್ಸಾಮಗೆ, ಫೇಲ್ ಆಗಿದ್ಯೋ ಅಂತ ಹೇಳ್ಬಿಟ್ಟು. ಫೇಲ್ ಆಗ ಮಗಳೇ ಅಲ್ಲ, ಪಾಸ್ ಏನಿಯ ಆಗಿರೋದು. ಹ್ಮ್ ರಿಸಲ್ಟ್ ಬಂದ್ಮೇಲೆ ಏನಿಯ ಗೊತ್ತಾಗೋದು. ನಿನ್ ರಿಸಲ್ಟ್ ನೋಡ್ಕೊಂಬಿಟ್ಟು ಬರಕ್ಕೆ ಅಂತ ಹೇಳ್ಬಿಟ್ಟು ನಾವೇನಿ ಹೋಗ್ಬಿಟ್ಟು ನೋಡ್ಕೊಂಬಿಟ್ಟು ಬರ್ತೀವಿ ತಗ, ಗೊತ್ತಾಯ್ತದ ಅವಾಗ. ನಮ್ಮ ರಿಸಲ್ಟ್ ಎಲ್ಲನೂ ನಿಮ್ಮ ಹೊತ್ತಿಗೆ ಮಾನ ಮರುವದಿ ಕಳಿಯಂಗೆ ಹೇಳುದಲ್ಲ. ಎಲ್ಲರ ಮುಂದೆನೂ ನಾನು ಹೇಳ್ತೀನಿ. ಅಯ್ಯೋ ಹೇಳು, ಅದ್ರಾಗೇನಂತೆ? ತಪ್ಪು ಮಾಡಿರೋರು ಎಕ್ಸಾಮ್ ಸರಿಯಾಗಿ ಬರೀದಿದ್ದವರು ಎದ್ರಕೋಬೇಕು. ನಾನು ಎದ್ರಕೊಳ್ಳೋಂಥ ಅವಶ್ಯಕತೆ ಏನೈತೆ? ಹ್ಮ್ ಅಲ್ಲ, ನಿನ್ ರೂಮಾಗ ಐತಲ್ಲ ಸೆಂಟ್ ಬಾಟ್ಲು, ಹಂಗೆ ನಿನ್ ಕ್ರೀಮುಗಳು ಅಷ್ಟೊಂದು ಕಾಸ್ಟ್ಲಿ ನಾವು, ಅವೆಲ್ಲ ಯಾರು ಕೊಡ್ಸಿದ್ರು? ಆ ಆ, ಅದೆಲ್ಲ ನಮ್ಮ ನಮ್ಮ ಅದೆಲ್ಲ ನಮ್ಮ ಮತ್ಗೆನೆ ಕೊಡಿಸ್ತು. ಅಲ್ಲಲ್ಲೇ ನೋಡ್ದ ಎಷ್ಟು ಸುಳ್ಳು ಹೇಳ್ತಾಳೆ ಅಂತ. ಇದನ್ನೆಲ್ಲ ಕೊಡ್ಸಿರೋದು ಆ ಹುಡ್ಗನಿನಿಯ. ನಮ್ಮಮ್ಮ ಏನು ಹೇಳ್ಬೇಡ, ಯಾರಿಗೂ ಹೇಳ್ಬೇಡ ಅಂತ ಹೇಳ್ಬಿಟ್ಟು ಬಾಯಿ ಮುಚ್ಚಿಸ್ಬಿಟ್ಟು ಸುಮ್ಮನಾಯ್ತು ನೋಡು. ಬಾ, ಈಚೆ ಕಡೆ ಅಮ್ಮನೂ ಅಪ್ಪನೂ ಕುಂತವ್ರಲ್ಲ, ವಿಡಿಯೋನ ಇನ್ನೊಂದ್ಕಿತ ಅಪ್ಪಂಗೆ ತೋರ್ಸಣ. ಸರಿ ಬಾ. ಏನೋ ನಮ್ಮ ಹೆಣ್ಮಕ್ಳಿಗೂ ಒಂದು ದಾರಿ ಮಾಡ್ಕಿದ್ರೆ ಹೆಂಗೋ ನಮ್ಗಿನ್ನೇನಿತದೆ. ಅಯ್ಯೋ ಹೆಂಗೋ ಹೆಣ್ಮಕ್ಳಿಗೂ ಒಂದು ದಾರಿ ಮಾಡ್ಬೇಕು ಅಷ್ಟೇ ಏನಿಯ. ಒಳ್ಳೆ ಸಂದಕಿರ ಅಂತದ್ ಯಾವ್ದನ ಒಂದು ಹುಡುಗನ ಹುಡುಕ್ಬಿಟ್ಟು ಮದುವೆ ಮಾಡ್ಬೇಕು ನಾವೂನುವೆ. ಇರೇ ನಂಗೂ ಒಳ್ಳೊಳ್ಳೆ ಕುಳುಗಳು, ಒಳ್ಳೊಳ್ಳೆ ಇವರು ಎಲ್ಲ ಗೊತ್ತು. ನೋಡೋಣ. ಈ ನಿನ್ ಹೆಣ್ಮಕ್ಳು ಎಡವಟ್ ಕೆಲಸ ಮಾಡ್ಕೊಂಡಿಲ್ಲ ಅಂದ್ರೆ ಸಾಕು, ನಿನ್ ಮಗ ಮಾಡ್ಕೊಂಡವನಲ್ಲ. ಹಂಗೆ ಎಡವಟ್ ಗಿಡವಟ್ ಕೆಲಸ ಮಾಡ್ಕೊಂಡ್ಬಿಟ್ರೆ ಯಾರನ್ನ ಹೋಗು ತುಪ್ಪ ಹಾಕಿರೋ ಹೇಳು. ಇವ್ರು ಅಗ್ಲಾಗ್ಲು ಕೂಗಿಸ್ಕೊಳ್ಳೋದು, ತಗ್ಲಾಕೊಳ್ಳೋದು, ಅದು ಇದು ಮಾಡ್ತಾನೇ ಇರ್ತಾರೆ. ಎಲ್ಲ ಊರ್ ಜನಕ್ಕೆಲ್ಲ ಗೊತ್ತಾಗ್ಬಿಟ್ಟು ಪ್ರಚಾರ ಗೀಚಾರ ಆಗೋಗ್ಬಿಟ್ರೆ ಹೆಂಗೆ ಹೇಳು? ಸುಮ್ಕೇನಿಯ ಪ್ರಚಾರ ಮಾಡ್ಕೊಂಡು ತಿರ್ಗೂರವ್ರಿಗೆಲ್ಲ ಗೊತ್ತಾಗ್ಬಿಟ್ಟು ಅಯ್ಯೋ ಸುಮ್ಕೇನಿಯ ಕತೆ ಆಗೋಗ್ಬಿಡ್ತದೆ. ಮೂರ್ವಾ ದಿನ ಗಿರಕ್ಕೆ ಹೇಳು ಮದುವೆ ಆಗ ಗಂಟನೂ. ಆ ನನ್ನ ಮಕ್ಳೇನ ಮೂರ್ವಾ ದಿನ ಗೌರೆ. ಅದೇ ನಿಮ್ಮ ಅಣ್ಣನ ಮಗಳೇನಿಯ ಹೊಸಿ ದಾರಿ ತಪ್ಪಿಟ್ಟಿರೋದು. ಯಾವುದೋ ಒಂದು ಒಳ್ಳೆ ಕುಳನ್ನ ಕ್ಯಾಚ್ ಹಾಕೊಂಬಿಟ್ಟವಳ್ರಿ. ಅಯ್ಯೋ ಕಾರು ಪಾರು ಎಲ್ಲ ಮಾಡಿಕೊಂಬಿಟ್ಟೈತೆ. ನನಗೆ ನೋಡ್ದಾಗ ಏನಿಯ ಹೊಟ್ಟೆ ಉರಿತು. ಅಲ್ಲ ಎಂಥ ಕತರ್ನಾಕಿರ್ಬೇಡ ಅವಳು ಅಂತ ಹೇಳ್ಬಿಟ್ಟು ಒಳ್ಳೆ ಸಾವುಕರಿದ್ದಂಗೆ ಅವ್ರಿ ನೋಡಕ್ಕೆ. ಯೋನೇ ಹೇಳ್ತಿದ್ದೀಗ ನೀನು? ನಿಜನೇ? ಲವ್ ಪವ್ ಅಂತ ಹೋಗ್ಬಿಟ್ಟವಳೆ ನಾವಳು ಶಶಿ? ಓನ್ರಿ, ಲವ್ ಮಾಡ್ತಾವಳು ಯಾವನೂ. ಈಗ ನೀನು ಹೆಣ್ಮಕ್ಳು ವಿಡಿಯೋ ಮಾಡ್ಕೊಂಡು ತೋರಿಸಿದ್ರು ನನಗೆ, ನೋಡು ನೋಡು ಅಂತ ಹೇಳ್ಬಿಟ್ಟು. ನಿಮಗೂ ತೋರ್ಸನಿ ಅಂತ ಅನ್ಕೊಂಡೆ. ಹೊಲ್ದಾದ್ರೆ ನೀವು ಇರ್ಲಿಲ್ವಲ್ಲ, ಸುಮ್ಕಾದೆ. ಲತಾ, ಲೇ ಲತಾ, ಕರಿತೀನಿ ರೀ, ಬಂದು ವಿಡಿಯೋನ ತೋರಿಸ್ತಾಳೆ ಅವಳು ನಿಮಗೆ. ಒಳ್ಳೆ ಕುಳುನ್ ಕ್ಯಾಚ್ ಹಾಕೊಂಡವಳಿ. ಮದುವೆಗಿದ್ವಿ ಮಾಡ್ಕೊಂಬಿಟ್ರೆ ಆರಾಮಾಗಿ ಕಾರಾಗಿ ಬಂದು ಇಳಿತಾಳೆ. ನಮ್ಮ ಹೆಣ್ಮಕ್ಳನ್ನ ಸೇವೆ ಮಾಡೋಕ್ಕಾಯ್ತದೇನು ಕುತ್ಕೊಂಡವಳು ಸೇವೆಯ? ನೀವೇ ಹೊಸಿ ಯೋಚನೆ ಮಾಡಿ. ಹೋಗತ್ತಾಗಿ ಅವಳೆ ಮೇಲತ್ತಾಗಿ. ಅಪ್ಪ ಅಮ್ಮ ಏನು ಹುಡ್ಕಂಗೆ ಇಲ್ಲ. ಗಣ್ಣ ನಾವೇ ನೋಡಿಲಿ ಹುಡಿಕೊಂಡು ಕುಂತ್ಕೋಬೇಕು ನಾವಂತುನ್ರಿ. ನಿನ್ನ ಹೆಣ್ಮಕ್ಳು ಅವ್ರೆ ಏನಕ್ಕೂ ಪ್ರಯೋಜನಕ್ಕಿಲ್ಲ. ಸುಮ್ಮನೆ ಎಡವಟ್ ಮಾಡ್ಕೊಂಡು ತಲೆ ಮೇಲೆ ಎಳ್ಕ ಅಂದ್ರೆ ತಲೆ ಮೇಲೆ ಎಳ್ಕೊಂಬಿಡ್ತಾರೆ ಅಷ್ಟೇ ನೀನಿಯ. ಅಯ್ಯೋ ಬುಡಿ, ಏನಂತೆ ನನ್ನ ಮಕ್ಳಿಗೆ ನಾನು ಸರಿಯಾದ ಬುದ್ಧಿನೇ ಕಲ್ಸಿದ್ದೀನಿ. ಯಾವನೇ ಮನಿಂದೇನೋ ತಿರ್ಗಾ ಬುದ್ಧಿ ಏನು ಕಲ್ಸಿಲ್ವಲ್ಲ, ಸುಮ್ಕಿರಿ. ನನ್ನ ಮಗ ಹಾಳಾಗೋದ ಅಂತ ನಮ್ಮ ಹೆಣ್ಮಕ್ಳನ್ನ ಹಾಳು ಮಾಡೋಕ್ಕಾಯ್ತದೆ? ನೀವು ಚೆನ್ನಾಗಿ ಹೇಳ್ತೀರಾ. ಅವ್ರಿಗೆ ಸಂದಕಿರ ಸಂಬಂಧ ಹುಡುಕ್ತೀನಿ ಅಂತ ಹೇಳ್ಬಿಟ್ಟು ಲವ್ ಪವು ಕಡೆ ತಲೆ ಹಾಕ್ಬೇಡ್ರಿ ಅಂತ ಹೇಳಿದ್ದೆ. ಅದನ್ನೇನಿ ಅನುಸರಿಸ್ತಾವ್ರ ಅಷ್ಟೇನೇನಿಯ. ಹೇಳಮ್ಮ. ಅದೇ ಆ ವಿಡಿಯೋನೋಸಿ ನಿಮ್ಮ ಅಪ್ಪಂಗೆ ತೋರಿಸ್ರಿ. ನಾವು ಅದನ್ನ ತೋರ್ಸಕ್ಕೆ ಅಂತ ನೀ ಬಂದ್ವಿ. ನೀನು ತೋರಿಸು ಅಂತ ಹೇಳ್ತಿದ್ದೀಗ. ಇರು ತೋರಿಸ್ತೀನಿ. ಅಮ್ಮ, ಅವಳು ಕಾಸ್ಟ್ಲಿ ಗೀಶ್ಲಿ ಇದೆಲ್ಲನೂ ಐಟಮ್ಸ್ ಎಲ್ಲ ಬಳಸ್ಕೊತಾಳೆ ಕಣಮ್ಮ. ಮಕ್ಕಳು ಹಾಕಳ ಕ್ರೀಮು ಎಲ್ಲನೂ. ಹೌದೇ? ಯಾರು ಕೊಡಿಸ್ತಾರಂತೆ? ಇನ್ಯಾರು ಕೊಡಿಸ್ತಾರೆ? ಅವನೇ ಕೊಡ್ಸಿರ್ತಾನೆ. ಅಮ್ಮ ಹೊಟ್ಟೆ ಎಲ್ಲ ಉರಿತದೆ ಕಣಮ್ಮ. ಎಷ್ಟು ಕಾಸ್ಟ್ಲಿ ಸೆಂಟ್ ಹಾಕತ್ತವಳು ಗೊತ್ತೇನಮ್ಮ. ಕ್ರೀಮುಗಳೆಲ್ಲ 500-600 ರೂಪಾಯಿ ಕ್ರೀಮುಗಳು ಹಾಕತ್ತವಳೆ ಕಣಮ್ಮ. ಎಲ್ಲ ಅವನೇ ಕೊಡ್ಸವನೆ ಅಂತ ಅನ್ನಿಸ್ತದೆ. ನಮಗೆ ಮಾತ್ರ 100 ರೂಪಾಯಿ ಕ್ರೀಮು, ಅವಳಿಗೆ ಮಾತ್ರ 500 ರೂಪಾಯಿ ಕ್ರೀಮು. ಹೊಟ್ಟೆ ಎಲ್ಲ ಉರಿತದೆ. ಅವಳು ಮಾತ್ರ ಬೆಳಗ್ಗೆ ಆಯ್ತಾವಳೆ. ನಾವು ನೋಡು ಹಿಂಗೆ ಕುಂತಿದೀವಿ. ನೋಡು ಎಂತ ಕುಳನ್ ಬುಟ್ಟಿಗೆ ಹಾಕೊಂಡಿರ್ಬೇಡ. ನೋಡ್ರಿ ಒಂದ್ಕಿತ ವಿಡಿಯೋನ. ಅಪ್ಪ, ಒಳ್ಳೆ ಕುಳ ಅನ್ನಿಸ್ತದೆ ಕಣಪ್ಪ. ಸಾವ್ಕಾರು ಅನ್ನಿಸ್ತದೆ ಕಣಪ್ಪ. ನೋಡ್ಬೇಕಾದ್ರೆ ನೀನೇನಿಯ ಒಳ್ಳೆ ಸಾವ್ಕಾರು ಮನೆತನ ಅಂತಾನೆ ನೀ ಅನ್ನಿಸ್ತದೆ ನನಗಂತೂ. ಏ ಇವನೇ ನಮ್ಮ ಹುಡ್ಗನೇ ನೀ ಅಲ್ವೇನೆ? ಯಾರ್ರೀ ನಮ್ಮ ಹುಡ್ಗ ಅಂದ್ರೆ? ಅದೇ ನಮ್ಮ ಶಂಕರೇಗೌಡ್ರು ಮೊಮ್ಮಗ ಇದ್ದಂಗ ಅವ್ನು ಅವನೇ ಕಣೆ. ನಮ್ಮ ಶಂಕರೇಗೌಡ್ರು ಅಂದ್ರೇನು ಸಾಮಾನ್ಯನೇ. ಒಳ್ಳೆ ಕುಳ. ಹಳ್ಳಿನಾಗೇನಿಯ ಅವ್ರ ಮೊಮ್ಮಗನೇನಿಯ ಇವನು. ಇವನ್ ತಕ ಕಾಸಿಲ್ದಂಗ ಇರ್ತದೇನೆ. ಒಳ್ಳೆ ಕುಳ. ಹಂಗಾರೆ ಕೋಟ್ಯಾಧೀಶ್ವರನಪ್ಪ. ಹ್ಞೂ ಹ್ಞೂ ಹ್ಞೂ. ಕಾಸು ದುಡ್ಡಾಗ ಏನು ಕಮ್ಮಿ ಇಲ್ಲ. ದುಡ್ಡು ಕಾಸು ಎಲ್ಲನೂ ಜೋರಾಗಿ ಇಟ್ಕೊಂಡವ್ರಿ. ಅವ್ರ ಅಪ್ಪ ಅಮ್ಮ. ಅವ್ರ ಅಪ್ಪ ಎಲ್ಲ ನನಗೆ ಸಂದ ಗೊತ್ತಲ್ಲ. ಏನೋ ನಿನಗೆ ಗೊತ್ತಾ ಎಲ್ಲನೂ? ಸಂದಕ್ಕೆ ಗೊತ್ತು. ನನ್ನನ್ನು ಗೌಡ್ರೆ ಗೌಡ್ರೆ ಅಂತ ಮಾತಾಡಿಸ್ತಾ ಇತ್ತೇನಲ್ಲ ಯಾವಾಗನು. ಏನ್ ಸಾವ್ಕಾರ್ರೆ, ಏನ್ ಗೌಡ್ರೆ ಅಂತ ಹೇಳ್ಬಿಟ್ಟು ಎಲ್ಲ ಮಾತಾಡ್ತಾನೆ ಇರ್ತಾರೆ. ನಾನು ಯಾವತ್ತಪ್ಪ ಉಗಾದಿ ಹಬ್ಬದ ಟೈಮಗೆ ಪ್ಯಾಟ್ಗೆ ಹೋಗಿದ್ನಲ್ಲ, ಆ ಪ್ಯಾಟೆನಾಗ ಸಿಕ್ಕಿದ್ದ. ಅಯ್ಯೋ ಒಳ್ಳೆ ಒಡವೆ ಪಡವೆ ಹಾಕೊಂಡು ನೋಡ್ಬೇಕಿತ್ತು ಹೆಂಗ್ ಬಂದಿದ್ದ ಅಂತ ಹೇಳ್ಬಿಟ್ಟು ನೀನು ಮಾತಾಡ್ದಿ. ಮಗ ಓದ್ತಾವನೆ ಹಂಗೆ ಹಿಂಗೆ ಅಂತ ಹೇಳ್ದ. ಇವನೇ ಕಣಮಿ, ಇವನೇನಿಯ ಇನ್ನೊಂದು ಫಂಕ್ಷನ್ಗೆ ಬೀಗ್ರೂಟ್ ಐತಲ್ಲ, ಆ ಬೀಗ್ರೂಟ್ ಮಗನ್ ಕರ್ಕೊಂಡ್ಬಿಟ್ಟು ಬಂದಿದ್ದ. ಅಯ್ಯೋ ಎಂತ ಸಂತಕೊಂಡ್ ಗೊತ್ತೇ ಮಗ. ಕಣಪ್ಪ, ಸಕ್ಕತ್ತಾಗವನೇ ಹುಡ್ಗನೂ. ಕಾರಾಗೆಲ್ಲ ಬಂದಿದ್ದ. ಮಗಂಗೆ ನೀ ಕಾರ್ ಕೊಡ್ಸವನ್ ಕಣಮಿ. ಕಾರಾಗ ಬರ್ದೇನೇನು ಮಗಂಗೆ ನೀಯ ಬ್ಯಾರೆ ಕಾರ್ ಕೊಡಿಸ್ಬಿಟ್ಟವನಿ ಮಗಂಗೆ ಅಂತಾನೆ ನೀಯ. ಅಯ್ಯೋ ಭಗವಂತನೇ. ಅಲ್ಲ ನೀನ್ ಬಾಯಿಗೆನೆಲ್ಲ ಜೇಡಿ ಮುಣ್ಣೆನ ತುಂಬ್ಕೊಂಡಿದ್ದೀಗ ನೀನು.
ಇಂಥ ಒಳ್ಳೆ ಸಂಬಂಧನ ಮಾಡಿಕೊಂಡು ಒಂದು ದಿನಕ್ಕೊಂದು ಮಾತು ಹೇಳ್ತಿದ್ದಂಗೆ ನಮ್ಗೆ ಒಮಿಕೊಂಡು ಕುಂತಿದ್ದೀಗಲ್ಲ ನೀನು. ಇನ್ನು ಎಂತ ಗಂಡ್ಸಿರ್ಬೇಡ ನೀನು. ಒಂದು ಮಾತು ಹೇಳೋದಲ್ವೇ ಹಿಂಗೆ ಐತೆ ಅಂತ ಹೇಳ್ಬಿಟ್ಟು ಎಲ್ಲನೂ ಹೇಳಿದಿದ್ರೆ ನಾವು ಏನೋ ಒಂದು ವ್ಯವಸ್ಥೆ ಮಾಡ್ಬೋದಿತ್ತು. ನೀನು ಹೇಳ್ದಿದ್ದಂಗೆ ಕೇಳ್ದಿದ್ದಂಗೆ ಎಂತ ಕ್ಯಾಮೆಯ ಮಾಡ್ಬಿಟ್ಟೆ ನೋಡಿ ನೀನಂತೂ. ಆ ಅಯ್ಯೋ ನಿನ್ನ. ಅಲ್ಲ ನಿಂಗೆ ಹೇಳಿದ್ರೆ ನನ್ನ ಗಂಟು ಹೋಗ್ಬಿಡದೆ ನಿನಗೆ. ಲೇ ಹುಡ್ಕಕ್ ಶುರುವಾದಾಗ ನೋಡೋಣ ಅವ್ನು ಇನ್ನೂ ಓದ್ತಾವ್ನಿ. ಅವ್ರ ಮನೆಗೆ ಇಬ್ರು ಗಂಡು ಮಕ್ಳು ಓದ್ತಾವ್ನಿ ಅಂದಲ್ಲ, ಅದಕ್ಕೆ ಸುಮ್ಮನೆ ನಾನು ಓದೋ ಮಕ್ಳು ನೀನು ತಾಳಿ ಕೊಡ್ಸಕ್ಕಾಯ್ತದ ಕರ್ಕೊಂಬಿಟ್ಟು ಬಂದು ಇದೊಳ್ಳೆ ಸಂದ ಕೇಳ್ತಿಗಲ್ಲ ನೀನಂತೂ. ಈಗ ಬಿಡು ಇನ್ನೇನ್ ಮಾಡಕ್ಕಾಯ್ತದೆ. ಇನ್ ಶಶಿ ಇಷ್ಟಪಡ್ತಾಯ್ತಲ್ಲ ಹುಡುಗಿ ಅಂದ್ಮೇಲೆ ಇನ್ನೇನ್ ಮಾಡಕ್ಕಾಯ್ತದೆ. ಏನಿಲ್ಲ, ಅವ್ರ ಮನೆಗೂ ಹೊಸಿ ದುಡ್ಡು ಪಡ್ಡು ಅಂತ ನೋಡ್ತಾಳ. ಅಮ್ಮ ಒಂಥರ ಗಟಾಣಿನೇನಿಯ. ಅವ್ರ ಅಪ್ಪ ಬೋಲ್ ಒಳ್ಳೇದು. ಆ ಅಮ್ಮ ಬೋಲ್ ಗಟಾಣಿ ಬಿಡು, ಗಟಾಣಿನಾಗ ಗಟಾಣಿ ಅವಮ್ಮ. ಏನೋ ಬಿಡು, ಈ ಶಶಿಗೆ ಅದೃಷ್ಟ ಅಂತ ಅನ್ನಿಸ್ತದೆ. ಅದಕ್ಕೇನೇನಿಯ ಹೆಂಗೋ ಒಳ್ಳೆ ಹುಡುಗನ ಹುಡುಕಬಿಟ್ಟವಳತ್ತಾಗೆ ಒಳ್ಳೆ ಕುಳ ಆತ ಕುಂತ್ಕೊಂಡ್ ತಿಂತಾಳೆ. ಅಯ್ಯೋ 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 ಅಯ್ಯೋ, ಏನಾಗ್ಲೇ ಮದುವೆ ಆಗೋಗ್ಬಿಟ್ಟು ತಾಳಿ ಕೊಟ್ಬಿಟ್ಟವ್ರೆ ನಂಗೆ ಹೇಳ್ತಾನೆ ವಯ್ಯ. ಅಯ್ಯೋ ಏನಿವಾಗ ಅವಳೇನು ಸೊಸೆಯಾಗಿ ಹೋಗ್ಬಿಟ್ಲ ಅವ್ರ ಮನೆಗೆ. ಇದು ಒಳ್ಳೆ ಸಂದ ಕೇಳ್ತೀರಾ. ನನಗೆ ಹೊಟ್ಟೆಗೆ ಬೆಂಕಿ ಹಾಕ್ದಂಗೆ ಆಯ್ತೈತೆ. ಅಲ್ಲ ನನ್ನ ಮಗನ ಮಾತ್ರ ಬಿಕಾರಿ ಕೊಟ್ಬಿಟ್ಟು ಮದುವೆ ಮಾಡಿಸ್ಬಿಟ್ಲು ಬುದ್ಧಿ. ಅವಳನ್ನ ಆದ್ನಿನ್ ಮಾತ್ರ ಕೋಟ್ಯಾಧೀಶ್ವರನ್ ಕೊಟ್ಬಿಟ್ಟು ಮದುವೆ ಮಾಡಿಸ್ಬೇಕಾ. ಈ ನನ್ನ ಹೆಣ್ಮಕ್ಳಿಗೆ ಅದನ್ನೇ ಹೇಳಿದ್ದು. ಹಿಡಿಯೋನ ಆಮೇಕಿಂದ ಎಲ್ಲ ಕಡೆ ಹಾಕ್ಬೇಡ್ರಿ ಕಣಮ್ಮಿ, ಗೊತ್ತಾಗ್ಬಿಟ್ಟು ಅವ್ರಿಗೆ ನಿಂದನೇ ಮದುವೆ ಮಾಡ್ಬಿಡ್ತಾರೆ. ಆಮೇಕಿಂದ ನಮ್ಮ ಪಾಡಿ ಹೇಳು ನಮ್ಮ ಕತೆ ಹೇಳು ಅಂತ ಹೇಳ್ಬಿಟ್ಟು ಅದಕ್ಕೆ ಹೇಳಿದ್ದು. ಇವಕ್ಕೆ ಅರ್ಥವೇ ಆಗಕ್ಕಿಲ್ಲ ಇವಕ್ಕಂತೂ. ನೋಡುವ ರೀ, ನಿಮ್ಗೆಲ್ಲ ಸಂದ ಗೊತ್ತು ತಾನೇ ಅವರು ಹೇಳ್ರಿ. ಈ ಸತ್ತು ನಾನು ಏನು ಹೇಳ್ದೆ, ಸಂದ ಗೊತ್ತು ಅಂತ ಹೇಳಿಲ್ವೇ? ಸರಿ, ನಮ್ಮೊಳಗೆ ನನ್ನ ದೊಡ್ಡ ಮಗಳಿಗೆ ಅದೇ ಸಂಬಂಧನೇ ನೀವು ಹೋಗ್ಬಿಟ್ಟು ಮಾತಾಡನ್ ಬರ್ರಿ. ಲೇ ಅವಳು ಲವ್ ಮಾಡ್ತಾವಳೆ ಅಂತ ಗೊತ್ತಿದ್ರು ಹೆಂಗ್ಲೇ ಹೋಗಿ ಕೇಳಕ್ಕಾಯ್ತದೆ. ಏನ ಹುಡುಗ ಹೋಗ್ಬಿಟ್ಟು ಅಪ್ಪ ಮುಂಗೆ ಹೇಳ್ಬಿಟ್ಟು ಲವ್ ಮಾಡ್ತಿತ್ತಾನ. ಅವ್ರ ಅಪ್ಪ ಮುಂಗೆನ ಹೇಳ್ಬಿಟ್ಟಿರ್ತಾನ ಹೇಳು. ಎಂಥದ್ದು ಹೇಳಿರಕ್ಕಿಲ್ಲ. ಅವ್ರ ಅಪ್ಪ ಮುಂಗೆಲ್ಲ ಇಸ್ಸೆ ಗೊತ್ತಾಗಕ್ಕಿನ ಮುಂಚೆನೇ ನಾವು ಒಂಚೂರು ದುಡ್ನಾಗಿದ್ದೀವಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನಮ್ಮ ಮಗಳಿಗೊಂದು ಅಷ್ಟು ಬಂಗಾರ ಕೊಡ್ತೀವಿ ಇಷ್ಟು ಬಂಗಾರ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೆಂಗೋನು ಹೋಗಿ ಮಾತಾಡ್ಕೊಂಬಿಟ್ಟು ಬರೋಣ. ನೋಡಿರಿ ಸುಮ್ಕೆನೇನಿಯ, ನಿಮಗೆ ಗೊತ್ತಿರೋರಾಗಿದ್ರೆ ಇಂಥ ಒಳ್ಳೆ ಸಂಬಂಧನ ಬಿಡಕ್ಕಾಯ್ತದ. ಇವಳೆ ಅವಳು ಲವ್ ಮಾಡ್ತಾವಳೆ ಅಂತ ಹೇಳ್ಬಿಟ್ಟು ಲವ್ ಮಾಡ್ಕೊಂಡು ಕುಂತ್ಕೊಂತ ಹೇಳಕ್ಕಾಯ್ತದ. ನೋಡಿ, ಲವ್ವೇ ಬೇರೆ ಮದುವೆನೇನಿಯ ಬೇರೆ. ನನ್ನ ಮಗಳಿಗಂತೂ ಅದೇ ಹುಡುಗನೇನಿಯ ಫಿಕ್ಸು. ನಮ್ಮಳಂತೂ ಶಾನೆ ಇಷ್ಟಪಟ್ಬಿಟ್ಟವಳೆ ಹುಡುಗ ಸೂಪರ್ ಆಗವನೆ ಅಂತ ಹೇಳ್ಬಿಟ್ಟು ಬೋಲಿ ಹೇಳ್ತಿದ್ಲು. ಏನೇ ನಿಂಗೆ ಒಪ್ಗೆನೇನೆ? ಹ್ಞೂ ಕಣಮ್ಮ, ನನಗೆ ಒಪ್ಗೆನೇನಿಯ. ಅವನು ನೋಡಿ ತಕ್ಷಣ ಏನಿಯ ಫೀದಾಗೋಗ್ಬಿಟ್ಟೆ. ನೋಡು ಇವಳಿಗೂ ಹೇಳ್ದೆ, ತುಂಬ ಚೆನ್ನಾಗವನೆ ಹುಡುಗ ಅಂತ ಹೇಳ್ಬಿಟ್ಟು. ನನಗಂತೂ ಆ ಹುಡುಗ ಅಂದರೆ ಡಬಲ್ ಓಕೆ ಕಣಮ್ಮ. ಹಂಗಾರೆ ಬಿಡು, ನಿನ್ನ ಖುಷಿನೇ ನನ್ನ ಖುಷಿ. ಅದೇ ಹುಡುಗನ ಜೊತೆ ನೀನು ಮದುವೆ ಮಾಡಿ ಮುಗಿಸ್ತೀನಿ. ನೀನೇನು ಯೋಚನೆ ಮಾಡಬೇಡ, ಸರಿನಾ? ಅಯ್ಯೋ ಥ್ಯಾಂಕ್ ಯು ಕಣಮ್ಮ, ಥ್ಯಾಂಕ್ ಯು ಸೋ ಮಚ್. ಹಬ್ಬ, ಅಂಥ ಹುಡುಗನ ನನ್ನ ಗಂಡ ಮಾಡ್ಕೊಂಬಿಟ್ರೆ ಹೆಂಗಿರ್ತದೆ ಗೊತ್ತಾ ನನ್ನ ಜೀವನ. ಯಪ್ಪ, ಅಯ್ಯೋ ನನಗೆ ಖುಷಿ ತಡ್ಕೊಳಕ್ಕಾಯ್ತಿಲ್ಲ ಕಣಮ್ಮ. ನಾನು ಲವ್ ಮಾಡಿರೋ ಹುಡುಗ ನನಗೆ ಸಿಗ್ಬಿಡ್ದಷ್ಟೇ ಖುಷಿ ಆಯ್ತೈತೆ ನನಗಂತೂ. ಥ್ಯಾಂಕ್ಸ್ ಕಣಮ್ಮ, ಥ್ಯಾಂಕ್ಸ್. ಅದೇ ಹುಡುಗನೇ ಮದುವೆ ಮಾಡ್ಕೋಬೇಕು ಕಣಮ್ಮ. ನಿಜವಾಗ್ಲೂ ಅದೇ ಹುಡುಗನ ಜೊತೆ ನೀನು ಮದುವೆ ಮಾಡಿಸ್ತೀಯಾ ಅಂದರೆ ಇವಳಿಗೆ ಕೈ ಕೊಡಿಸ್ತೀಯಾ ತಾನೇ ಗ್ಯಾರಂಟಿ? ಲೇ, ಅರೇಂಜ್ ಮ್ಯಾರೇಜ್ ಮುಂದೆ ಲವ್ ಮ್ಯಾರೇಜ್ ಏನಮ್ಮಿ? ದೊಡ್ಡ ಒಪ್ಪಿ ಮಾಡಬೇಕು. ಲವ್ ಪವು ಎಲ್ಲನೂ ಯಾಕೆ? ನೀನು ಸುಮ್ಕೀರ್ನ ನೋಡ್ಕೊತೀನಿ ಎಲ್ಲನೂ. ನೀನು ಸುಮ್ಕೇನಿಯಾ ತೆಪ್ಪಗ ಹುಡುಗನ ಜೊತೆ ಮದುವೆ ಆಗೋಕ್ಕೆ ರೆಡಿಯಾಗು. ಉಳ್ದಿರೋದೆಲ್ಲ ನಾನು ನೋಡ್ಕೊತೀನಿ. ಅಮ್ಮ, ನನಗೂ ಅಂಥ ಹುಡುಗನೇ ಹುಡುಕ್ಬೇಕು ನೀನು. ನನಗೂ ಆ ಥರ ಕಾಂಜಿ ಪಿಂಜಿ ಹುಡುಗನೇನ ಹುಡುಕ್ಬಿಟ್ಟೆ ಅಂದರೆ ಸುಮ್ಕಿರಕ್ಕಿಲ್ಲ. ನನಗೂ ಸ್ಟ್ಯಾಂಡರ್ಡಾಗಿ ಚೆನ್ನಾಗಿರೋ ಹುಡುಗನೇನಿಯ ಹುಡುಕ್ಬೇಕು ಕಣಮ್ಮ. ಅಯ್ಯಯ್ಯ ಹುಡುಕ್ತೀನಿ ಬಿಡು, ಅದ್ರಾಗ ಏನಂತೆ. ನಿಮ್ಮ ಅಕ್ಕಂಗೆ ಸಂದಕಿರ ನುಡ್ಕಿದ್ದೀನಿ ಅಂದರೆ ನಿನ್ಗೆ ಹುಡುಕಕ್ಕಿಲ್ವೇನೆ ನಾನು? ರೀ, ಹೆಂಗನ ಮಾಡಿ ಹೋಗ್ಬಿಟ್ಟು ಅವ್ರ ಮನೆಗೆ ಮಾತಾಡ್ಕೊಂಬಿಟ್ಟು ಬರೋಣ, ಸರಿನಾ? ನನ್ನ ಮಗಳದು ಎಲ್ಲಾರ್ದು ಮದುವೆ ಆಗೋ ಗಂಟೆ ತಾನೇ ಮನೆಗೆ ಇರಬೇಕು ಅನ್ಕೊಂಡ್ರದು. ನಾವು ಕೂಡಿಕಿರೋ ದುಡ್ಡೆಲ್ಲ ಹೋದ್ರೂ ಪರವಾಗಿಲ್ಲ. ಪಾಪ ನನ್ನ ಮಗಳು ಸಂದಕ್ಕಿರ್ಬೇಕು ಅಷ್ಟೇ. ಏನಿಯ ಕೊಟ್ಬಿಟ್ಟು ಮದುವೆ ಮಾಡಣ್ರಿ. ಅವ್ರ ಅಮ್ಮಂಗೆ ದುಡ್ಡಾಸ್ತಿ ಒಂಚೂರು ಅಂತ ಹೇಳಿದ್ರಲ್ಲ, ಹಂಗೋ ಹಿಂಗೋನು ಕೊಟ್ಬಿಟ್ಟು ಏನೋ ಒಂದು ಮ್ಯಾನೇಜ್ ಮಾಡೋಣ ಅಷ್ಟೇ. ಏನಂತೀರಾ? ಸರಿ ಬಿಡು, ನಿಮ್ಮಿಷ್ಟ ನೀನಿಯ ನನ್ನ ಇಷ್ಟ. ನನ್ನ ಮಗಳು ಸಂದಕ್ಕಿತ್ತಾಳೆ ಅಂದ್ರೆ ಇದಕ್ಕಿನ್ನು ಇನ್ನೇನು ಬೇಕು ಹೇಳಿ ನನಗೆ. ಈಗ ನಮ್ಮ ಅಣ್ಣನ ಮಗಳು ಬಿಡು, ಯಾರನ್ನ ಮದುವೆ ಮಾಡ್ಕೊತಾಳೆ ಅವಳಿಗೆ ಏನಂತೆ. ಆ ಪೊದ್ದಿ ಹುಡುಕ್ತೀನಿ ಅಂತ ಜಾಂಬ ಕೊಚ್ಕೊತಾಳಲ್ಲ, ಹುಡುಕ್ಲಿ ಅದು ಯಾರನ್ನ ಹುಡುಕ್ತಾಳೆ. ಅಮ್ಮ ಅವ್ರ ತಮ್ಮ ಯಾರೋ ಅವನಿ ಅಂತಂದಲ್ಲ, ನನ್ಗೇನೇನಿಯ ಕೊಡಿಸ್ ಮದುವೆ ಮಾಡ್ಬಿಡಮ್ಮ. ಅಲ್ಗೇನೇನಿಯ ನಾನು ಅಕ್ಕಯ್ಯ ಇಬ್ರು ಜೊತೆಯಾಗೇನಿಯ ಇರ್ತೀವಿ ಅಷ್ಟೇನೇನಿಯ ಕಣಮ್ಮ. ಅವನು ಹೆಂಗವನು ನೋಡಕ್ಕೇನೋ. ಅವನೆಲ್ಲ ಇಲ್ಲಿಲ್ಲ ಅನ್ನಿಸ್ತದ ಕಣಮಿ. ಅವನೇನೋ ಪಾರಿನಾಗಿರ್ಬೇಕು ಅಂತ ಅನ್ನಿಸ್ತದೆ. ಏನಪ್ಪ? ಅವ್ರ ತಮ್ಮ ಪಾರಿನಾಗ ಇರೋದು? ಹಂಗಂತ ಸಿಕ್ದಾಗ ಹೇಳ್ತಿದ್ದಾವಯ್ಯ, ನನ್ ಚಿಕ್ಕ ಮಗ ಪಾರಿನಾಗವನೇ, ದೊಡ್ಡ ಮಗ ಇಲ್ಲವನ ಅಷ್ಟೇ ನಿನ್ಯ ಅಂತ ಹೇಳ್ಬಿಟ್ಟು. ಅಯ್ಯೋ ನನ್ನ ಚಿಕ್ಕ ಮಗಳು ಅದೇ ಮನೆಗೆ ಕೊಟ್ಬಿಡೋಣ. ಈಗ ಸದ್ಯಕ್ಕೆ ದೊಡ್ಡ ಮಗಳದ್ದು ಮದುವೆ ಮಾತುಕತೆ ಮಾಡಿ ಮುಗ್ಸೋಣ. ಚಿಕ್ಕ ಮಗ ಬಂದ್ಮೇಲೆ ಒಂದು ಮದುವೆ ಮಾಡ್ಕೊಂಡಿರೋದು 1 ವರ್ಷ 2 ವರ್ಷ ಆಗಲಿ. ಆಮೇಕಿಂದ ಬೇಕಾರೆ ಅವನಿಗೂ ಹೆಂಗೋ ಹೇಳ್ಬಿಟ್ಟು ಇವಳನ್ನೇ ತಗ್ಲಾಕ್ಬಿಟ್ರೆ ನನ್ನ ಇಬ್ಬರು ಹೆಣ್ಮಕ್ಳು ಒಳ್ಳೆ ಮನೆ ಸೇರ್ತಾರೆ. ವಾರ್ಗಿತ್ತೇರು ಜಗಳ ಪಗಳ ಇರಲ್ಲ ವಾರ್ಗಿತ್ತೇರ್ದು. ಅಯ್ಯೋ ಅಕ್ಕ, ನಾನು ನೀನು ಸಾಯ ಗಂಟ ಹಿಂಗೇನಿಯ ಜೊತೆಯಾಗೇನಿಯ ಖುಷಿಯಾಗೇನಿಯ ಇದ್ಬಿಡ್ತೀವಿ ಕಣೆ ಅಕ್ಕ. ಇಬ್ರು ಹಿಂಗೇನಿಯ ಖುಷಿಯಾಗಿ ಇದ್ಬಿಡನೇನೆ, ಸರಿನಾ? ಹಬ್ಬ ಈ ಗೊಸಿ ಸಮಾಧಾನ ಆಯ್ತಾಯ್ತು ನನಗಂತೂ. ನಾನೆಲ್ಲ ನಿನ್ಬಿಟ್ಟು ಹೊಂಟೋಗ್ಬಿಡ್ಬೇಕು ಅಂತ ಅನ್ಕೊಂಡಿದ್ದೆ, ಆದ್ರೆ ಇಲ್ಲ ನೋಡು, ಆರಾಮಾಗಿರ್ಬೋದು. ನಾನು ಹೆಣ್ಮಕ್ಳು ಖುಷಿ ಮುಂದೆ ನಂಗೆ ಇನ್ನೇನು ಬೇಕು ಹೇಳಿ. ಇಂತಾಗ ನಾನು ಮಾತಾಡ್ತೀನಿ, ಹೋಗ್ಬಿಟ್ಟು ಮಾತಾಡ್ಕೊಂಬಿಟ್ಟು ಬರೋಣ ಬಿಡು. ಇಲ್ಲೇ ಅಲ್ವಾ ಪಕ್ಕದಾಗ ಏನಿಯಾ, ಹೋಗೊಂದು ಹೆಜ್ಜೆ ಹೋಗಿ ಮಾತಾಡ್ಕೊಂಬಿಟ್ಟು ಬಂದ್ರೆ ಏನಾಗಕ್ಕಿಲ್ಲ.
ಹುಡುಗ ಏನಾರ ಬ್ಯಾಡ ಗೀಡ ಲವ್ ಪವ್ ಅಂತ ಅಂದ್ಬಿಡ್ತಾನ ಅಂತ ಭಯರಿ ನನಗೆ. ಆಮೇಕಿಂದ ನನಗೆ ಬ್ಯಾಡ, ನಾನು ಲವ್ ಮಾಡ್ತೀವ್ನಿ, ಅದ್ ಮಾಡ್ತೀವ್ನಿ, ಇದು ಮಾಡ್ತೀವ್ನಿ ಅಂತ ಕುಂತ್ಕೊಂಡ್ಬಿಟ್ರೆ ಕಷ್ಟ ಆಯ್ತದಲ್ಲ. ಓ ಅವ್ರ ಮನೆಗೆ ಅಪ್ಪ ಅಮ್ಮನ ಮಾತು ಮೀರಂಗಿಲ್ಲ ಕಣಮಿ. ಅವ್ರ ಅಪ್ಪ ಏನಿಲ್ಲ, ಏನ್ ಸುಮ್ನೆ ಅನ್ಕೋಬಿಟ್ಟ ಉಗುತ್ತು ಮೆಟ್ನ ಹೊಡೆದು ಕಳಿಸ್ಬಿಡ್ತಾನೆ. ಏನು ಎತ್ತ ಅಂತ ಹೇಳ್ಬಿಟ್ಟು ಉಗುತ್ತು ಕಳಿಸ್ತಿರೋದೇನಿಯ. ಅವ್ರ ಮನೆಗೆ ಲವ್ ಪವ್ ಎಲ್ಲಂದ್ರೆ ನಡೆಯಂಗಿಲ್ಲ. ಗ್ರಾಚಾರ ಬುಡಿಸ್ತಿರ್ತಾನೆ ಅವ್ರ ಅಪ್ಪ. ಅವ್ರ ಅಮ್ಮ ಹುಟ್ಟು ಬಜಾರಿ ಗೊತ್ತೇನು. ನೀನಲ್ಲ ನಿಮ್ಮ ಅಮ್ಮ ಇದ್ದಂಗೆ ಅವಳು ಹಂಗವಳಿ. ಅವ ಅಮ್ಮಂತಾಗ ಭಾಳ ಕಷ್ಟ. ಅದಕ್ಕೆ ನಮ್ಮ ಹೆಣ್ಮಕ್ಳು ಬಗ್ಗೆ ಹೊಸ ಯೋಚನೆ ಮಾಡ್ಬೇಕು ಅಷ್ಟೇನೆ. ಪರವಾಗಿಲ್ಲ ಕಣಪ್ಪ, ನಾನು ಅಕ್ಕಯ್ಯ ಅಡ್ಜಸ್ಟ್ ಮಾಡ್ಕೊಂಡು ಇರ್ತೀವಿ, ಏನು ತೊಂದರೆ ಇಲ್ಲ. ಅದೇ ಮನೆಗೆ ನೀ ಅಡ್ಜಸ್ಟ್ ಮಾಡ್ಕೊತೀವಿ. ಅವಳು ಕಂಜೂಸ್ ಆದ್ರೂ ಪರವಾಗಿಲ್ಲ ಕಣಪ್ಪ. ನಮ್ಗೆ ಅವಳು ಈ ಭಾವವನಲ್ಲ, ನಮ್ಮ ಅಕ್ಕನ ಮುದ್ದೆ ಮಾಡ್ಕೊಳ್ಳೋ ಹುಡುಗ ಸೂಪರ್ ಆಗವನಿ. ಹಂಗಿದ್ಬಿಟ್ರೆ ಎಂತ ಕಷ್ಟ ಬೇಕಾದ್ರೂ ಅಡ್ಜಸ್ಟ್ ಮಾಡ್ಕೋಬೋದು. ದುಡ್ಡು ಇರ್ತದಲ್ವೇನಪ್ಪ. ಹ್ಞೂನ್ರಿ ಬಿಡ್ರಿ, ಹೆಂಗೋ ದುಡ್ಡು ಇರ್ತದಲ್ಲ, ಹೆಂಗೋ ಅಡ್ಜಸ್ಟ್ ಮಾಡ್ಕೊತಾರೆ. ಇಲ್ಲ ಬೆಂಗ್ಳೂರು ಕಡೆ ಹೋಯ್ತಾರೆ ಕೆಲಸ ಮಾಡ್ಕೊತೀವಿ ಅಂತ. ಇಲ್ಲಿ ಜಮೀನು ಸಿಗ್ತದೆ, ಅಲ್ಗ ಅದು ಕೆಲ್ಸಕ್ಕೂ ಹೋದಂಗೆ ಆಯ್ತದೆ. ನನ್ನ ಮಕ್ಕಳು ಬೆಂಗ್ಳೂರಾಗ ಇದ್ದಂಗೂ ಆಯ್ತದೆ. ಬೆಂಗ್ಳೂರಾಗ ನನ್ನ ಮನೆ ಕೊಡಿಸ್ರಿ ಅಂತ ಏನನ್ನ ಕೇಳಿದ್ರೆ ಮುಗೀತಲ್ಲ. ಸರಿ ತಗ, ಹಂಗೆ ಮಾಡೋಣ. ಸರಿ ಹೋಗ್ಬಿಟ್ಟು ಮಾತಾಡ್ಕೊಂಡ್ಬಿಟ್ಟು ಬರೋಣ ನಾಳೆ ನಾಡಿದ್ರಾಗಿ. ಅಪ್ಪ ನಾಳೆನೆ ಹೋಗಪ್ಪ. ಅಲ್ಲಲ್ಲ ನನ್ನ ಮಗಳು ಖುಷಿ ನೋಡ್ರಿ. ಸರಿ ಆಯ್ತು ನೋಡಂತಾಗ. ಈಗ ಗೊತ್ತಾಯ್ತಮ್ಮ, ನಾವೇನು ಲವ್ ಮಾಡ್ಲಿಲ್ಲ ಅಂತ ಹೇಳ್ಬಿಟ್ಟು ನಮ್ಗೆ ಎಂತ ಹುಡುಗ ಬೇಕು, ನಮ್ಗೆ ಎಂತ ಹುಡುಗನ ಕೊಟ್ಬಿಟ್ಟು ಮದುವೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲನ್ವೇ ನೀನೇನಿ ಅರ್ಥ ಮಾಡ್ಕೊಂಡಿರ್ತೀಯ ಕಣಮ್ಮ. ಅದಕ್ಕೆ ನಾನಂತೂ ಯಾರನ್ನೂ ಲವ್ ಮಾಡಕ್ ಹೋಗ್ಲಿಲ್ಲ. ನೀನು ಹುಡ್ಕ ಅಂತ ಒಳ್ಳೆ ಹುಡುಗನ ನಾವಿಬ್ರು ಎಲ್ಲಮ್ಮ ಹುಡುಕ್ತೀವಿ. ಅದಕ್ಕೆ ನಿನಗೇನಿಯ ಬಿಟ್ಬಿಟ್ಟಿದ್ದು. ಥ್ಯಾಂಕ್ಸ್ ಕಣಮ್ಮ, ಒಳ್ಳೆ ಹುಡುಗ ಏನಿಯ ಹುಡುಕೊಟ್ಟೆ. ಇನ್ಮೇಲೆ ನಾನೇ ನಿನಿಯ ಖುಷಿಯಾಗಿದ್ಬಿಡ್ತೀನಿ. ಸರಿ ಮಗಳೇ, ಈ ವಿಷಯನ ನೀವು ತಿರ್ಗಾ ಆಮೇಕಿಂದ ಅವಳು ಇವಳಿಗೆಲ್ಲ ಹೇಳ್ಕೊಂಬಿಟ್ಟು ಬಂದು ಎಡವಟ್ ಮಾಡ್ಬಿಟ್ಟಿರ. ಈ ವಿಷಯ ನಿಮ್ಮಿಬ್ರಾಗ ಏನಿಯ ಗುಟ್ಟಾಗೇನಿಯ ಇಸಿ ಇರಬೇಕು, ಸರಿನಾ? ನಿಮ್ಮ ಅಣ್ಣಯ್ಯ ಅವಳ ಹೊತ್ತಿಗೆ ಅವಳಲ್ಲ ಮನೆಯಾಳಿ ಗಂಗಾ, ಅವಳಿಗೆ ಯಾರಿಗೂ ಗೊತ್ತಾಗಬಾರ್ದು. ನಿಮ್ಮಿಬ್ರು ಮಧ್ಯನೇನಿಯ ಇರಬೇಕು. ಈ ವಿಷಯ ಈಚೆ ಕಡೆಗೆ ಬಂತು ಅಂದರೆ ಸುಮ್ಕೆ ಎಡವಟ್ ಮಾಡಾಕ್ಬಿಡ್ತಾರೆ. ನಾವೆಲ್ಲ ಸಂಬಂಧ ನೋಡ್ಕೊಂಬಿಟ್ಟು ಬಂದು ಎಲ್ಲ ಮಾತಾಡೋಗಂಟ ಈ ವಿಷಯ ಹಿಂಗೇನಿಯ ಇರಲಿ. ಇಲ್ಲಿ ಹೇಳಮ್ಮ, ನಾವು ಯಾರಿಗೂ ಹೇಳಕ್ಕಿಲ್ಲ. ಆಮೇಕಿಂದ ಆ ಪೊದ್ದಿ ಮದ್ವೆ ಕಡ್ಡ ಬಂದ್ಬಿಟ್ಟು ಎಲ್ಲ ಎಡವಟ್ ಮಾಡಾಕ್ಸ್ಬಿಡ್ತಾಳೆ. ಸರಿ ಬಿಡಮ್ಮ, ನಾವು ಯಾರಿಗೂ ಹೇಳಕ್ಕಿಲ್ಲ. ಸರಿ ಇರು, ಮತ್ತೆ ನಾಳೆ ನಾಡಿದ್ರಾಗ ಹೋಗಿ ಮಾತಾಡ್ಕೊಂಬಿಟ್ಟು ಬರ್ತೀವಿ, ನೋಡೋಣ. ಯಪ್ಪ, ವಿಡಿಯೋ ಮಾಡಿದಕ್ಕೂ ಸಾರ್ಥಕ ಆಯ್ತು ಅಂತ ಅನ್ನಿಸ್ತಿಲ್ವಾ ನಿನಗೆ? ಅನ್ನಿಸ್ತೈತೆ ಕಣಕ್ಕೋ, ಒಳ್ಳೆ ಸಾರ್ಥಕ ಆಯ್ತು ಬಿಡು. ನನಗಂತೂ ಫುಲ್ಲು ಖುಷಿ ಆಯ್ತೈತೆ. ಸರಿ ಬಾ, ಈ ಖುಷಿನ ರೂಮಾಗೆ ಹಾಡಾಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಸೆಲೆಬ್ರೇಷನ್ ಮಾಡೋಣ ಬಾ. ನನಗೆ ಆ ಹುಡುಗನ ತಮ್ಮ ಹೆಂಗಿರ್ತಾನ ನೋಡ್ಬೇಕು ಅಂತ ಆಸೆ ಆಯ್ತೈತೆ. ಪಾರಿನಾಗವನಲ್ಲ ಅಕ್ಕ, ನಾನು ಪಾರಿನ್ಗೆ ಹೋಗ್ಬಿಡ್ತೀನಿ. ನೀನು ಅವಾಗವಾಗ ಬಂದ್ಬಿಟ್ಟು ರಾಜ್ಯದಾಗೆಲ್ಲ ಬಂದ್ಬಿಟ್ಟು ನಮ್ಮ ಮನೆಗೆ ಇದ್ಬಿಟ್ಟು ಹೋಗ್ಬೋದು. ನನ್ನ ಗಂಡನ ಕರ್ಕೊಂಡು ನಾನು ನಿಮ್ಮ ಮನೆ ಪಕ್ಕ ಮನೆ ಮಾಡ್ಕೊಂಡು ಪಾರಿನ್ಗೆ ಬರ್ತೀನಿ, ಬಾರೆ ಹೋಗೋಣ. ಹೂನಲ್ವಾ? ಅಯ್ಯೋ, ಒಂದೇ ಮನೆಗೆ ಇರೋಣ ಬಿಡು, ಬಾಡಿಗೆ ಗಿಡಿಗೆ ಯಾಕೆ ಖರ್ಚು? ಇದ್ರೆ ನಮ್ಮ ತರ ಇರ್ಬೇಕು ಬಿಡೆ.